Hello students, welcome back. Today we will see chapter 11 data communication. ಇವತ್ತು ನಾವು ಡೇಟಾ ಕಮ್ಯುನಿಕೇಶನ್ ಬಗ್ಗೆ ನೋಡ್ತೇವೆ. So data communication refers to the exchange of data between two or more networked or connected device. So what is network? Connecting more than one computer is called network. ಅಲ್ವಾ? ಮೋರ್ ದೆನ್ ಒನ್ ಕಂಪ್ಯೂಟರ್ ಕನೆಕ್ಟ್ ಮಾಡೋದನ್ನ ನೆಟ್ವರ್ಕ್ ಅಂತೇವೆ. ಅದ್ರ ನಡುವೆ ಕಮ್ಯುನಿಕೇಶನ್ ಮಾಡಿದ್ರೆ ಅದಕ್ಕೆ ಡೇಟಾ ಕಮ್ಯುನಿಕೇಶನ್ ಮಾಡಿದಾಗ ನಾವು ಏನು ಕಮ್ಯುನಿಕೇಟ್ ಮಾಡ್ತೇವೆ? ಡೇಟಾವನ್ನು ಒಂದು ಕಡೆ ಮತ್ತೊಂದು ಕಡೆ ಕಳಿಸ್ತೇವೆ. ಅದನ್ನ ಡೇಟಾ ಕಮ್ಯುನಿಕೇಶನ್ ಅಂತೇವೆ. ದ ಟರ್ಮ್ ಕಂಬೈನ್ಸ್ ಟೂ ವರ್ಡ್ಸ್, ಡೇಟಾ ಅಂಡ್ ಕಮ್ಯುನಿಕೇಶನ್. ಡೇಟಾ ಕ್ಯಾನ್ ಬಿ ಎನಿ ಟೆಕ್ಸ್ಟ್, ಇಮೇಜ್, ಆಡಿಯೋ, ವಿಡಿಯೋ ಅಂಡ್ ಮಲ್ಟಿಮೀಡಿಯಾ ಫೈಲ್. ಟೆಕ್ಸ್ಟ್ ಇರಬಹುದು, ಇಮೇಜ್ ಇರಬಹುದು, ಪಿಕ್ಚರ್ಸ್ ಇರಬಹುದು, ಆಡಿಯೋ ಇರಬಹುದು, ವಿಡಿಯೋ ಇರಬಹುದು, ಮಲ್ಟಿಮೀಡಿಯಾ ಅಂದ್ರೆ ಎಲ್ಲದರದ್ದು ಕಾಂಬಿನೇಷನ್ ಇರಬಹುದು ಅನ್ನೋ ಅರ್ಥ. ಕಮ್ಯುನಿಕೇಶನ್ ಈಸ್ ಅನ್ ಆಕ್ಟ್ ಆಫ್ ಸೆಂಡಿಂಗ್ ಆರ್ ರಿಸೀವಿಂಗ್ ಡೇಟಾ. ಕಳಿಸುವುದು ಮತ್ತೆ ತೆಗೆದುಕೊಳ್ಳೋದು ಡೇಟಾವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ, ಅದನ್ನ ಕಮ್ಯುನಿಕೇಶನ್ ಅಂತೇವೆ. ದೀಸ್ ಡಿವೈಸಸ್ ಮಸ್ಟ್ ಬಿ ಕೆಪೇಬಲ್ ಆಫ್ ಸೆಂಡಿಂಗ್ ಅಂಡ್ ರಿಸೀವಿಂಗ್ ಡೇಟಾ ಓವರ್ ಕಮ್ಯುನಿಕೇಶನ್ ಮೀಡಿಯಂ ಅಂದ್ರೆ ವೈರ್ ಅಥವಾ ವೈರ್ಲೆಸ್ ಮೀಡಿಯಾ ಇರಬಹುದು. ಎಕ್ಸಾಂಪಲ್, ಪರ್ಸನಲ್ ಕಂಪ್ಯೂಟರ್ ಪರ್ಸನಲ್ ಕಂಪ್ಯೂಟರ್ ಕನೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ಮೊಬೈಲ್ ಫೋನ್ಸು, ಲ್ಯಾಪ್ಟಾಪ್ಸು, ಟ್ಯಾಬ್ಲೆಟ್ಸ್ ಅಂಡ್ ಸ್ಮಾರ್ಟ್ ವಾಚಸ್ ಇವನ್ನೆಲ್ಲ ಕನೆಕ್ಟಿಂಗ್ ಮಾಡಬಹುದು. ಇವನ್ನೆಲ್ಲ ನೆಟ್ವರ್ಕ್ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು ಅನ್ನೋದನ್ನ ನಿಮಗೆ ಹೇಳಿದ್ದಿದೆ. ಸೊ ಕಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಶನ್. ಯಾವ್ಯಾವ ಕಂಪೋನೆಂಟ್ ಬರ್ತವೆ ನೆನಪಿರ್ಲಿ. ಕೆಲವೊಂದ್ಸಲ ಕ್ವಶನ್ ಬರ್ಬೋದು, ವಾಟ್ ಈಸ್ ಡೇಟಾ ಕಮ್ಯುನಿಕೇಶನ್ ಅಂಡ್ ಎಕ್ಸ್ಪ್ಲೇನ್ ದ ಕಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಶನ್. ಅವಾಗ ನೀವು ಇದನ್ನ ನೆನ್ಪಿಟ್ಕೊಳ್ಬೇಕು. ಕಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಶನ್. ದರ್ ವಿಲ್ ಬಿ 5 ಥಿಂಗ್ಸ್ ಹಿಯರ್: ಸೆಂಡರ್, ರಿಸೀವರ್, ಪ್ರೋಟೋಕಾಲ್, ಕಮ್ಯುನಿಕೇಶನ್ ಮೀಡಿಯಾ ಅಂಡ್ ಮೆಸೇಜ್. ಇದನ್ನ ಕಂಪೋನೆಂಟ್ಸ್ ಅಂತವೆ. ಸೆಂಡರ್, ಎ ಡಿವೈಸ್ ಕೆಪೇಬಲ್ ಆಫ್ ಸೆಂಡಿಂಗ್ ಡೇಟಾ ಓವರ್ ಎ ನೆಟ್ವರ್ಕ್. ಕಂಪ್ಯೂಟರ್, ಮೊಬೈಲ್ ಫೋನ್, ಸ್ಮಾರ್ಟ್ ವಾಚ್ ಆರ್ ವಿಡಿಯೋ ಆರ್ ರೆಕಾರ್ಡಿಂಗ್ ಡಿವೈಸ್. ಯಾವ ಡಿವೈಸು ಒಂದು ಕಡೆಯಿಂದ ಇನ್ಫಾರ್ಮೇಶನ್ ಕಳಿಸ್ಲಿಕ್ಕೆ ತಾಕತ್ತಿದೆ ಆ ಡಿವೈಸಿಗೆ ಅಂದ್ರೆ ಅದಕ್ಕೆ ನಾವು ಸೆಂಡರ್ ಅಂತೇವೆ. ಎ ಡಿವೈಸ್ ಕೆಪೇಬಲ್ ಆಫ್ ರಿಸೀವಿಂಗ್ ಡೇಟಾ ಆನ್ ದ ನೆಟ್ವರ್ಕ್. ಯಾವ ಡಿವೈಸು ಆ ಡೇಟಾವನ್ನ ತೆಗೆದುಕೊಳ್ತದೆ ಅದಕ್ಕೆ ನಾವು ರಿಸೀವರ್ ಅಂತೇವೆ. ಇಟ್ ಮೇ ಬಿ ಎ ಕಂಪ್ಯೂಟರ್, ಪ್ರಿಂಟರ್, ಲ್ಯಾಪ್ಟಾಪ್, ಮೊಬೈಲ್ ಫೋನ್ ಆರ್ ಟಿವಿ. ಪ್ರೋಟೋಕಾಲ್ ಅಂತ ಹೇಳಿದ್ರೆ ಸೆಟ್ ಆಫ್ ರೂಲ್ಸ್ ಅಂತೇವೆ. ಪ್ರೋಟೋಕಾಲ್ ಮೀನ್ಸ್ ಸೆಟ್ ಆಫ್ ರೂಲ್ಸ್ ದಟ್ ಗವರ್ನ್ಸ್ ದಿ ನೆಟ್ವರ್ಕ್ ಅಂತ ಹೇಳ್ತೇವೆ. ಎ ಸೆಟ್ ಆಫ್ ರೂಲ್ಸ್ ದಟ್ ಕಮ್ಯುನಿಕೇಟಿಂಗ್ ಪಾರ್ಟೀಸ್ ಫಾಲೋ ಫಾರ್ ಸಕ್ಸಸ್ಫುಲ್ ಅಂಡ್ ರಿಲಯಬಲ್ ಡೇಟಾ ಕಮ್ಯುನಿಕೇಶನ್. ಒಂದು ಕಡೆಯಿಂದ ಮತ್ತೊಂದು ಕಡೆ ಡೇಟಾ ಕಮ್ಯುನಿಕೇಟ್ ಮಾಡಲಿಕ್ಕೆ ಒಂದು ರೂಲ್ ಬೇಕು. ಇನ್ಫಾರ್ಮೇಶನ್ ಯಾವ ಟೈಪ್ ಟ್ರಾವೆಲ್ ಆಗಬೇಕು, ಡೇಟಾ ಯಾವ ಟೈಪ್ ಟ್ರಾವೆಲ್ ಆಗಬೇಕು, ಅದಕ್ಕೊಂದು ರೂಲ್ ಇರಬೇಕು. ಆ ರೂಲ್ ಅನ್ನು ನಾವೇನಂತೇವೆ? ಪ್ರೋಟೋಕಾಲ್ಸ್ ಅಂತ ಹೇಳ್ತೇವೆ. ಓಕೆ. ಕಮ್ಯುನಿಕೇಶನ್ ಮೀಡಿಯಾ, ದ ಪಾತ್ ಥ್ರೂ ವಿಚ್ ಮೆಸೇಜಸ್ ಟ್ರಾವೆಲ್. ಇಟ್ ಮೇ ಬಿ ವೈರ್ಡ್ ಆರ್ ವೈರ್ಲೆಸ್. ನೋಡ್ರಿ, ಕೇಬಲ್ ಇರ್ಬೋದು ಅಥವಾ ಕೇಬಲ್ ಲೆಸ್ ಇರ್ಬೋದು. ಸ್ಯಾಟಲೈಟು, ಮೈಕ್ರೋವೇವ್ಸು, ವೈಫೈ ಅಂತೇವೆ. ಅವನ್ನೆಲ್ಲ ಕಮ್ಯುನಿಕೇಶನ್ ಮೀಡಿಯಾ ಅಂತ ಹೇಳ್ತೇವೆ. ದೆನ್ ದ ಮೆಸೇಜ್, ದ ಡೇಟಾ ಆರ್ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ಡ್ ಬಿಟ್ವೀನ್ ಸೆಂಡರ್ ಅಂಡ್ ರಿಸೀವರ್ ಈಸ್ ಕಾಲ್ಡ್ ಮೆಸೇಜ್. ಟೆಕ್ಸ್ಟ್, ನಂಬರ್ಸ್, ಇಮೇಜ್, ಆಡಿಯೋ, ವಿಡಿಯೋ ಆರ್ ಮಲ್ಟಿಮೀಡಿಯಾ. ಏನ್ ಡೇಟಾ ನಾವು ಕಳಿಸ್ತೇವೆ ಸೆಂಡರ್ ಇಂದ ರಿಸೀವರಿಗೆ ಅದನ್ನ ನಾವು ಮೆಸೇಜ್ ಅಂತ ಹೇಳ್ತೇವೆ. ಇವಿಷ್ಟನ್ನ ಕಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಶನ್ ಅಂತ ಹೇಳ್ಬಹುದು. ಮೆಜರಿಂಗ್ ಕೆಪಾಸಿಟಿ ಆಫ್ ಕಮ್ಯುನಿಕೇಶನ್ ಮೀಡಿಯಾ ಅಂದ್ರೆ ಕಮ್ಯುನಿಕೇಶನ್ ಮೀಡಿಯಾ ಮೆಜರ್ ಮಾಡಲಿಕ್ಕೆ ಏನೇನು ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ನಾವು ಈಗ ನೋಡ್ತೇವೆ. ಮೆಜರಿಂಗ್ ಕೆಪಾಸಿಟಿ ಆಫ್ ಕಮ್ಯುನಿಕೇಶನ್ ಮೀಡಿಯಾ. So one is data transfer rate, another one is bandwidth. There are two things, data transfer rate and bandwidth. So the number of bits transmitted between source and destination ಅಂದ್ರೆ ಎಷ್ಟು ನಂಬರ್ ಆಫ್ ಬಿಟ್ಸ್ ಸೆಂಡರ್ ಇಂದ ರಿಸೀವರಿಗೆ ಟ್ರಾನ್ಸ್ಮಿಟ್ ಆಗ್ತದೆ ಅದನ್ನ ನಾವೇನಂತ ಹೇಳ್ತೇವೆ? ಡೇಟಾ ಟ್ರಾನ್ಸ್ಫರ್ ರೇಟ್ ಇನ್ 1 ಸೆಕೆಂಡ್, BPS ಅಂತ ಹೇಳ್ತೇವೆ, ಬಿಟ್ಸ್ ಪರ್ ಸೆಕೆಂಡ್. ಓಕೆ, ಅದನ್ನ ನಾವು BPS ಅನ್ನ ಡೇಟಾ ಟ್ರಾನ್ಸ್ಫರ್ ರೇಟ್ ಹೇಳಲಿಕ್ಕೆ ಯೂಸ್ ಮಾಡ್ತೇವೆ. Normally 1 kbps equal to 1024 bps. 1 mbps, 1 megabits per second is equal to 1024 kbps. 1 gbps equal to 1024 mbps. 1 tbps ಅಂದ್ರೆ terabits per second is equal to
1024 ಗಿಗಾಬಿಟ್ಸ್ ಪರ್ ಸೆಕೆಂಡ್ ಅಂತ ಹೇಳ್ತೇವೆ. ಇವನ್ನ ನಾವು ಮೆಜರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ ಡೇಟಾ ಟ್ರಾನ್ಸ್ಫರ್ ರೇಟ್ ಅನ್ನ. ಬ್ಯಾಂಡ್ ವಿಡ್ತ್ ಈಸ್ ದ ರೇಂಜ್ ಆಫ್ ಫ್ರೀಕ್ವೆನ್ಸೀಸ್ ಅವೈಲೇಬಲ್ ಫಾರ್ ಡೇಟಾ ಟ್ರಾನ್ಸ್ಮಿಷನ್ ಥ್ರೂ ಎ ಚಾನಲ್. ಫ್ರೀಕ್ವೆನ್ಸಿ ಏನ್ ಡೇಟಾ ಟ್ರಾನ್ಸ್ಮಿಟ್ ಆಗ್ತದೆ ಲೈನ್ ಅಲ್ಲಿ ಅಥವಾ ಕಮ್ಯುನಿಕೇಶನ್ ಮೀಡಿಯಾದಲ್ಲಿ, ಅದನ್ನು ಬ್ಯಾಂಡ್ ವಿಡ್ತ್ ಅಂತೇವೆ. ಓಕೆ, ಆ ಟ್ರಾನ್ಸ್ಮಿಷನ್ ಯಾವ ಟೈಪ್ ಇದೆ ಅನ್ನೋದ್ರ ಮೇಲೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಡೇಟಾ ಮೂವ್ ಆಗುವುದನ್ನು ನಾವು ಹೇಳ್ತೇವೆ. ಅದಕ್ಕಾಗಿ ಬ್ಯಾಂಡ್ ವಿಡ್ತ್, ಹೈಯರ್ ದ ಬ್ಯಾಂಡ್ ವಿಡ್ತ್ ಮೀನ್ಸ್ ಹೈಯರ್ ದ ಡೇಟಾ ಟ್ರಾನ್ಸ್ಫರ್ ರೇಟ್ ಅಂತೇವೆ. ಓಕೆ, ಇಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಫ್ರೀಕ್ವೆನ್ಸಿ ಇನ್ ಕಂಪೋಸಿಟ್ ಸಿಗ್ನಲ್ಸ್ ಅಂತೇವೆ. ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಮತ್ತೆ ಮಿನಿಮಮ್ ಫ್ರೀಕ್ವೆನ್ಸಿ ಅದ್ರ ನಡುವೆ ಇರೋ ಡಿಫರೆನ್ಸ್ ಅನ್ನು ನಾವೇನಂತೇವೆ, ಬ್ಯಾಂಡ್ ವಿಡ್ತ್ ಅಂತ ಹೇಳ್ತೇವೆ. ಇಟ್ ಇಸ್ ದ ರೇಂಜ್ ಆಫ್ ಫ್ರೀಕ್ವೆನ್ಸೀಸ್ ಅವೈಲೇಬಲ್ ಫಾರ್ ಡೇಟಾ ಟ್ರಾನ್ಸ್ಮಿಷನ್ and it is the difference between maximum and minimum frequency in composite signal. ಅದನ್ನು ನಾವು ಬ್ಯಾಂಡ್ ವಿಡ್ತ್ ಅಂತ. ಇದನ್ನು ಮೆಜರ್ ಮಾಡ್ಲಿಕ್ಕೆ ಏನು ಯೂಸ್ ಮಾಡ್ತೇವೆ, ಹರ್ಟ್ಸ್ ಅನ್ನ. ಓಕೆ, 1 ಮಾರ್ಕ್ ಕ್ವಶನ್ ಅಲ್ಲೂ ನಿಮ್ಗೆ ಕೇಳಬಹುದು. ಸೊ ಡೇಟಾ ಟ್ರಾನ್ಸ್ಫರ್ ರೇಟ್ ಇಸ್ ಮೆಜರ್ಡ್ ಇನ್ BPS, ಬಿಟ್ಸ್ ಪರ್ ಸೆಕೆಂಡ್. ಬ್ಯಾಂಡ್ ವಿಡ್ತ್ ಇಸ್ ಮೆಜರ್ಡ್ ಇನ್ ಡ್ಯಾಶ್ ಇನ್ ಹರ್ಟ್ಸ್. 1 kilohertz equal to 1000 hertz, 1 megahertz is equal to 1000 kilohertz. ಈ ಟೈಪಲ್ಲಿ ಅದನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್, ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಶನ್. ಡೇಟಾ ಕಮ್ಯುನಿಕೇಶನ್ ಯಾವ್ಯಾವ ಟೈಪ್ ಇದ್ದಾವೆ, 3 ಟೈಪಲ್ಲಿ ಹೇಳ್ತೇವೆ. ಸಿಂಪ್ಲೆಕ್ಸ್ ಕಮ್ಯುನಿಕೇಶನ್, ಹಾಫ್ ಡುಪ್ಲೆಕ್ಸ್ ಕಮ್ಯುನಿಕೇಶನ್, ಫುಲ್ ಡುಪ್ಲೆಕ್ಸ್ ಕಮ್ಯುನಿಕೇಶನ್ ಅಂತ. ಈಗ ನೋಡ್ರಿ, ಈಗ ಇಲ್ಲಿ ನಾವು ಸೈಡಿಗೆ ನೀವು ಇಮೇಜ್ ನೋಡಬಹುದು. ಒಂದು ರೋಡ್ ಇದೆ, ಒಂದು ಸೈಡ್ ಅಷ್ಟೇ ಮೂವ್ ಆಗುವುದು ಇದ್ರೆ ಅದನ್ನು ಸಿಂಪ್ಲೆಕ್ಸ್ ಅಂತ ಹೇಳ್ತೇವೆ. ಒಂದೇ ಸೈಡ್ ಮೂವ್ ಆಗೋದು, ಮತ್ತೊಂದು ಸೈಡಿಂದ ಬರುವಂಗಿಲ್ಲ ಅದಕ್ಕೆ ಆ ರೋಡಲ್ಲಿ, ಅದನ್ನ ಸಿಂಪ್ಲೆಕ್ಸ್ ಕಮ್ಯುನಿಕೇಶನ್. ಓಕೆ, ಹಾಫ್ ಡುಪ್ಲೆಕ್ಸ್ ಕಮ್ಯುನಿಕೇಶನ್, ಒಂದು ಸೈಡಲ್ಲಿ ಹೋಗುವಂತ ರೋಡು ಮತ್ತೊಂದು ಸೈಡಲ್ಲಿ ಬರುವಂತ ರೋಡ್ ಇದ್ರೆ, ಈಗ ಒಂದು ಸೈಡ್ ಅವರು ಅದನ್ನ ಮುಟ್ಟಿದ ಮೇಲೆ ಮತ್ತೊಬ್ರು ಅಲ್ಲಿಂದ ಬರ್ಬೋದು, ಅದಕ್ಕೆ ಹಾಫ್ ಡುಪ್ಲೆಕ್ಸ್ ಅಂತ. ಫುಲ್ ಡುಪ್ಲೆಕ್ಸ್, ಒಂದು ಸೈಡ್ ಹೋಗ್ಲಿಕ್ಕೆ ಯೂಸ್ ಮಾಡೋದು, ಒಂದು ಸೈಡ್ ಬರ್ಲಿಕ್ಕೆ ಯೂಸ್ ಮಾಡೋದು, ಹಂಗಿದ್ರೆ ಫುಲ್ ಡುಪ್ಲೆಕ್ಸ್ ಅಂತೇವೆ. ಓಕೆ, ಅಂದ್ರೆ ಒನ್ ವೇ ರೋಡ್ ಇದ್ರೆ ಸಿಂಪ್ಲೆಕ್ಸ್, ಒನ್ ವೇ ರೋಡೆಯ ಆದ್ರೆ ಒಂದು ಕಡೆಯಿಂದ ಒಂದು ಸೈಡಿಗೆ ಮುಟ್ಟಿದ ಮೇಲೆ ಮತ್ತೊಂದು ಸೈಡಿಗೆ ಬರೋದು, ಅದು ರೈಲ್ವೆ ಇದ್ದಾಗೆ, ಟ್ರೈನ್ ಇದ್ದಾಗೆ. ಟ್ರೈನ್ ಟೈಪ್ ಸಿಸ್ಟಮ್ ಇದ್ರೆ ಅದನ್ನ ನಾವೇನಂತೇವೆ, ಹಾಫ್ ಡುಪ್ಲೆಕ್ಸ್ ಅಂತೇವೆ. ಫುಲ್ ಡುಪ್ಲೆಕ್ಸ್ ಅಂತ ಹೇಳಿದ್ರೆ ಒಂದೇ ರೋಡ್ ಇದೆ, ಹೋಗೋದು ಮಾಡ್ಬೋದು ಬರೋದು ಮಾಡ್ಬೋದು, ಅಂದ್ರೆ 2 ವೇ ಹೈವೇ ಇದ್ದಾಗೆ, ಅವಾಗ ಅದನ್ನ ನಾವೇನಂತೇವೆ, ಫುಲ್ ಡುಪ್ಲೆಕ್ಸ್ ಅಂತೇವೆ. ಈ ಟೈಪಲ್ಲಿ 3 ಟೈಪಲ್ಲಿ ಹೇಳ್ತೇವೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮತ್ತು ನೋಡುವ ನಾವು. ಸೊ ಸಿಂಪ್ಲೆಕ್ಸ್ ಕಮ್ಯುನಿಕೇಶನ್ ನೋಡ್ರಿ, ಸಿಂಪ್ಲೆಕ್ಸ್ ಒಂದು ಲ್ಯಾಪ್ಟಾಪ್ ಇಂದ ಮತ್ತೊಂದು ಲ್ಯಾಪ್ಟಾಪಿಗೆ ಹೋಗುದಷ್ಟೇ ತೋರಿಸಿದುಂಟು. ಡೇಟಾ ಟ್ರಾವೆಲ್ಸ್ ಓನ್ಲಿ ಇನ್ ಒನ್ ಡಿರೆಕ್ಷನ್ ಅಂತೇವೆ. ದಟ್ ಈಸ್ ಕಾಲ್ಡ್ ಎಸ್ ಸಿಂಪ್ಲೆಕ್ಸ್ ಕಮ್ಯುನಿಕೇಶನ್. ಇಟ್ ಇಸ್ ಎ ಒನ್ ವೇ ಯುನಿಡೈರೆಕ್ಷನಲ್ communication between 2 devices. One device is the sender and the other is the receiver. ಒಂದು ಸೆಂಡರ್ ಅಂತ ಆಯ್ತು, ಮತ್ತೊಂದು ರಿಸೀವರ್ ಅಂತ ಆಯ್ತು. ಆದ್ರೆ ಒನ್ ವೇ, ಒಂದು ಸೈಡ್ ಇಂದ ಅಷ್ಟೇ ಡೇಟಾ ಕಳಿಸಬಹುದು, ಅದಕ್ಕೆ ನಾವೇನಂತೇವೆ, ಸಿಂಪ್ಲೆಕ್ಸ್ ಕಮ್ಯುನಿಕೇಶನ್. Device uses the entire capacity of the link to transmit the data. It is like a one-way street where vehicles can move in only one direction. Okay, ಆ ಟೈಪಲ್ಲಿ ಇದ್ರೆ. ಎಕ್ಸಾಂಪಲ್, ಡೇಟಾ ಎಂಟರ್ಡ್ ಥ್ರೂ ಎ ಕೀಬೋರ್ಡ್. ನಾವು ಕೀಬೋರ್ಡ್ ಅಲ್ಲಿ ಏನು ಟೈಪ್ ಮಾಡ್ತೇವೆ, ಕಂಪ್ಯೂಟರ್ಗೆ ಹೋಗ್ತದೆ, ಆದ್ರೆ ಕಂಪ್ಯೂಟರ್ ಕೀಬೋರ್ಡಿಗೆ ಬರುವುದಿಲ್ಲ, ಅಂದ್ರೆ ಒನ್ ವೇ ಆಯ್ತದು, ಅದು ಸಿಂಪ್ಲೆಕ್ಸ್ ಕಮ್ಯುನಿಕೇಶನ್ ಆಯ್ತು. ಆಡಿಯೋ ಸೆಂಡ್ ಟು ಎ ಸ್ಪೀಕರ್. ಲ್ಯಾಪ್ಟಾಪಿಗೆ ಒಂದು ಸ್ಪೀಕರ್ ಕನೆಕ್ಟ್ ಮಾಡಿದಿರಿ, ಅದರಿಂದ ಆಡಿಯೋ ಹೊರಗಡೆ ಬಂತು ಸ್ಪೀಕರ್ ಇಂದ, ಅಂದ್ರೆ ಅದು ಒನ್ ವೇ ಆಯ್ತು. IoT, ಹೋಮ್ ಅಪ್ಲಯನ್ಸ್ ಲೈಕ್ ಫ್ಯಾನ್ಸ್, ಲೈಟ್ಸ್, ಫ್ರಿಡ್ಜ್, ಓವನ್, ಇವೆಲ್ಲ ನಾವೇನಂತೇವೆ, ಸಿಂಪ್ಲೆಕ್ಸ್ ಕಮ್ಯುನಿಕೇಶನ್ ಎಕ್ಸಾಂಪಲ್ ಅಲ್ಲಿ ಹೇಳ್ಬಹುದು. Next, half duplex communication. It is two-way or bidirectional communication between two devices. Both devices can send and receive data or control signals in both directions, but not at the same time. ನೋಡ್ರಿ, ಹಾಫ್ ಡುಪ್ಲೆಕ್ಸ್ ಅಲ್ಲಿ ಹೀಗೆ ಹೇಳ್ತೇವೆ, ಒಂದು ಕಡೆ ಹೋಗಿ ಮುಟ್ಟಿದ ಮೇಲೆ ಮತ್ತೊಂದು ಡೇಟಾ ಬರಬಹುದು, ಆ ಟೈಪ್ ಅಲ್ಲಿ ಇದ್ರೆ ಅದಕ್ಕೆ ಹಾಫ್ ಡುಪ್ಲೆಕ್ಸ್. ಅಂದ್ರೆ ಒಂದೇ ವೇ ಇದೆ, ಸೆಂಡರ್ ಇಂದ ರಿಸೀವರಿಗೆ ಒಂದೇ ವೇ ಇದೆ, ಆ ಒಂದೇ ವೇದಲ್ಲಿ ಯಾವ್ದಾದ್ರು ಒಂದು ಹೋಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿಂದ ಮತ್ತೆ ಬರುವಂಗಿಲ್ಲ, ಅದು ಮುಟ್ಟಿದ ಮೇಲೆ ಮತ್ತೊಂದು ಬರ್ಬೋದು. ಸೇಮ್ ಟ್ರೈನ್ ಟ್ರ್ಯಾಕ್ ಇದ್ದಂಗೆ, ಒಂದು ಟ್ರೈನಿನ ಟ್ರ್ಯಾಕ್ ಇದೆ ಅಂತ ಹೇಳಿದ್ರೆ ಒಂದು ಟ್ರೈನ್ ಬರ್ತಾ ಇದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಂದ್ರೆ ಆ ಟ್ರೈನ್ ನಿಂತ್ಕೊಂಡಿರ್ಬೇಕು, ಮತ್ತೊಂದು ಟ್ರೈನ್ ವೇಟ್ ಮಾಡ್ತಾ ಕೂತ್ಕೊಳ್ಬೇಕು. ಸೇಮ್ ವೇದಲ್ಲಿ ವರ್ಕ್ ಆಗ್ತದೆ ಹಾಫ್ ಡುಪ್ಲೆಕ್ಸ್ ಕಮ್ಯುನಿಕೇಶನ್. ಸೊ ರಿಯಲ್ ವರ್ಲ್ಡ್ ಎಕ್ಸಾಂಪಲ್, ವಾಕಿ ಟಾಕೀಸ್ ಯೂಸ್ ಹಾಫ್ ಡುಪ್ಲೆಕ್ಸ್
ಕಮ್ಯುನಿಕೇಶನ್. ಪೊಲೀಸರೆಲ್ಲ ಯೂಸ್ ಮಾಡೋದು ವಾಕಿ ಟಾಕಿ ನೋಡ್ತೀರಿ, ಅವ್ರಿಗೆ ಇನ್ಫಾರ್ಮೇಶನ್ ಬರ್ತಾ ಇರ್ತದೆ, ಅವ್ರು ಅದನ್ನ ಇನ್ಫಾರ್ಮೇಶನ್ ಯಾರು ಮಾತಾಡ್ತಾ ಇಲ್ಲ, ಅವ್ರು ಮಾತಾಡ್ತಾ ಇದ್ದಾಗ ಮತ್ತೊಬ್ರು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಯಾರೋ ಒಬ್ಬ ಒಂದ್ ಸೈಡಿಂದ ಮಾತಾಡ್ತಾ ಇದ್ದಾನೆ ಅಂದ್ರೆ ಇವ್ರು ಮಾತಾಡ್ಲಿಕ್ಕೆ ಆಗೋದಿಲ್ಲ, ಅವ್ರು ನಿಲ್ಸಿದ ಮೇಲೆ ಇವ್ರು ಮಾತಾಡ್ಬೋದು. ಆ ಟೈಪ್ ಆದ್ರೆ ಅದನ್ನ ನಾವೇನಂತೇವೆ, ಹಾಫ್ ಡ್ಯುಪ್ಲೆಕ್ಸ್ ಕಮ್ಯುನಿಕೇಶನ್. Where one person speaks, the other must listen. They cannot speak simultaneously. So data travels in both directions, but only one at a time. So full duplex communication, notary. There is a way, and at a time the data can be transmitted from sender to receiver, receiver to sender. Simultaneous two-way communication. Full duplex is a two-way bidirectional communication where both devices can send and receive data simultaneously. The capacity of the transmission link is shared between signals going in both directions. This can be achieved using two physically separate simplex lines, one for sending and one for receiving, sharing the capacity of a single channel between signals traveling in different directions. Telephone conversations use full duplex communication, allowing both parties to speak and listen at the same time. Okay, telephone, mobile, ಇವೆಲ್ಲ ಸೇಮ್ ವೇದಲ್ಲಿ ವರ್ಕ್ ಆಗ್ತದೆ, ಫುಲ್ ಡುಪ್ಲೆಕ್ಸ್ ಕಮ್ಯುನಿಕೇಶನ್. ನೆಕ್ಸ್ಟ್ ಸ್ವಿಚಿಂಗ್ ಟೆಕ್ನಿಕ್ಸ್. ಓಕೆ, ಸ್ವಿಚಿಂಗ್ ಟೆಕ್ನಿಕ್ಸ್ ಅಂತೇವೆ. ಏನದು ಸ್ವಿಚಿಂಗ್ ಟೆಕ್ನಿಕ್ಸ್ ಅನ್ನೋದೇನು ಅನ್ನೋದನ್ನ ನೋಡ್ಕೊಳ್ಳೋ. ವಾಟ್ ಈಸ್ ಸ್ವಿಚಿಂಗ್ ಟೆಕ್ನಿಕ್? ಸೆಲೆಕ್ಟಿಂಗ್ ಎ ಪಾತ್ ದಟ್ ಡೇಟಾ ಮಸ್ಟ್ ಟೇಕ್ ಔಟ್ ಆಫ್ ದ ಅವೈಲೇಬಲ್ ಆಪ್ಷನ್ ಈಸ್ ಕಾಲ್ಡ್ ಸ್ವಿಚಿಂಗ್. ಸೆಲೆಕ್ಟಿಂಗ್ ಎ ಪಾತ್ ಅಂದ್ರೆ ಒಂದು ವೇಯನ್ನ ಸೆಲೆಕ್ಟ್ ಮಾಡೋದು. ಬಹಳಷ್ಟು ವೇ ಇರಬಹುದು. ಓಕೆ, ಆ ವೇದಲ್ಲಿ ಒನ್ ವೇ ಸೆಲೆಕ್ಟ್ ಮಾಡೋದು ಡೇಟಾ ಟ್ರಾವೆಲ್ ಆಗಲಿಕ್ಕೆ. ಅದಕ್ಕೆ ನಾವೇನಂತೇವೆ, ಸ್ವಿಚಿಂಗ್. ಅಂದ್ರೆ ಇಲ್ಲಿ ಸೆಂಡರ್ ಇದೆ, ಇಲ್ಲಿ ರಿಸೀವರ್ ಇದೆ, ಬಹಳಷ್ಟು ವೇ ಇದ್ದಾವೆ. ಡೇಟಾ ಏನ್ ಮಾಡುತ್ತದೆ, ಮೇ ಬಿ ಈ ವೇ ತೆಗೆದುಕೊಳ್ತದೆ ಅಂತ ಹೇಳಾದ್ರೆ, ಓಕೆ, ಅವಾಗ ಇದಕ್ಕೆ ಸ್ವಿಚ್ ಆದಂಗಾಯ್ತು ಅಂತ ಅರ್ಥ. ಅದಕ್ಕಾಗಿ ಅದಕ್ಕೆ ಸ್ವಿಚಿಂಗ್ ಟೆಕ್ನಿಕ್ ಅಂತ ಹೇಳ್ತೇವೆ. ಸೆಲೆಕ್ಟಿಂಗ್ ಎ ಪಾತ್ ದಟ್ ಡೇಟಾ ಮಸ್ಟ್ ಟೇಕ್ ಔಟ್ of the available option is called switching. To connect sender to receiver for one-to-one communication, we need switching techniques. Switching is a technique where data is routed through various nodes in a network. This switching process forms a temporary route for data transmission. Data transmission ಆಗ್ಲಿಕ್ಕೆ ಒಂದು ಟೆಂಪ್ರರಿ ರೂಟ್ ಇಲ್ಲಿ ಸೆಟ್ ಆದಂಗೆ ಆಯ್ತು. ಈಗ ಅದಕ್ಕೆ ಸ್ವಿಚಿಂಗ್ ಟೆಕ್ನಿಕ್ ಅಂತೇವೆ. This switching process forms a temporary route for data transmission. There are two types of switching technique. ಮೂರು ಇದಾವೆ, ಅದ್ರ ನಿಮ್ಗೆ ಎರಡೇ ಕೊಟ್ಟಿದ್ದಿದೆ. ಸರ್ಕ್ಯೂಟ್ ಸ್ವಿಚಿಂಗ್, ಪ್ಯಾಕೆಟ್ ಸ್ವಿಚಿಂಗ್ ಅಂತೇವೆ. ಸರ್ಕ್ಯೂಟ್ ಸ್ವಿಚಿಂಗ್ ಅಂಡ್ ಪ್ಯಾಕೆಟ್ ಸ್ವಿಚಿಂಗ್. A dedicated path is established between sender and receiver before communication starts. Communication ಸ್ಟಾರ್ಟ್ ಆಗೋ ಮುಂಚೆನೆ ಒಂದು ಲೈನ್ ಆಲ್ರೆಡಿ ಇದೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಅಂದ್ರೆ ಅದಕ್ಕೆ ಸರ್ಕ್ಯೂಟ್ ಸ್ವಿಚಿಂಗ್ ಅಂತೇವೆ. ಇಲ್ಲಿ ಪ್ಯಾಕೆಟ್ ಸ್ವಿಚಿಂಗ್ ಅಲ್ಲಿ ದ ಮೆಸೇಜ್ ಅಂದ್ರೆ ಒಂದು ಕಡೆಯಿಂದ ಕಳಿಸುವಂತ ಡೇಟಾ ಆರ್ ಬ್ರೋಕನ್ ಇನ್ ಟು ಪ್ಯಾಕೆಟ್ಸ್ ದಟ್ ಟ್ರಾವೆಲ್ ಇಂಡಿಪೆಂಡೆಂಟ್ಲಿ ಥ್ರೂ ದ ನೆಟ್ವರ್ಕ್. ಪ್ಯಾಕೆಟ್ಸ್ ಅಲ್ಲಿ ಫಾರ್ಮ್ ಒಂದು ಡೇಟಾ ಕಳಿಸೋದಿದೆ ಅಂದ್ರೆ ಅದೇನಾಗ್ತದೆ, ಪೀಸ್ ಅಲ್ಲಿ ಆಗ್ತದೆ. ಪ್ಯಾಕೆಟ್ಸ್ ಅಂತೇವೆ ನಾವು, ಪೀಸ್ ಆಫ್ ಡೇಟಾ. ಮತ್ತೆ ಟ್ರಾವೆಲ್ ಆಗ್ತದೆ, ಇಲ್ಲಿ ಮತ್ತೆಲ್ಲ ಕಂಬೈನ್ ಆಗ್ತವೆ. ಆ ಟೈಪ್ ಅಲ್ಲಿ ಆದ್ರೆ ಅದಕ್ಕೆ ನಾವೇನಂತೇವೆ, ಪ್ಯಾಕೆಟ್ ಸ್ವಿಚಿಂಗ್. ಸೊ ಸರ್ಕ್ಯೂಟ್ ಸ್ವಿಚಿಂಗ್ ನೋಡ್ರಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇಮೇಜ್ ಅನ್ನ. ಸರ್ಕ್ಯೂಟ್ ಸ್ವಿಚಿಂಗ್, 3 ಕಂಪ್ಯೂಟರ್ ಈ ಸೈಡ್ ಅಲ್ಲಿ ಇದ್ದಾವೆ, 3 ಕಂಪ್ಯೂಟರ್ ಈ ಸೈಡ್ ಇದ್ದಾವೆ. ನೋಡ್ರಿ, ಇಲ್ಲಿಂದ ಇದಕ್ಕೆ ಕಮ್ಯುನಿಕೇಟ್ ಮಾಡಬೇಕು ಅಂದ್ರೆ ಇಲ್ಲೊಂದು ಲೈನ್ ಬಂತು, ಸ್ವಿಚಸ್ ಆಯ್ತು, ಸ್ವಿಚಿಂಗ್ ಆಯ್ತು. ಇಲ್ಲಿಂದ ಕನೆಕ್ಟ್ ಮಾಡ್ಕೊಳ್ತದೆ ಅಂತ ಆಯ್ತು. ಇದು ನೋಡ್ರಿ, ಇಲ್ಲೀಗ ಹೀಗೆ ಕನೆಕ್ಟ್ ಆಯ್ತು. ಇದು ಓಕೆ, ಮೇ ಬಿ ರೆಡ್ ಲೈನ್ ನೋಡ್ರಿ, ಇಲ್ಲಿಂದ ಹೀಗೆ ಕನೆಕ್ಟ್ ಆಯ್ತು. ಈ ಟೈಪಲ್ಲಿ ಆದ್ರೆ ಅದಕ್ಕೆ circuit switching anteve. So in circuit switching, before communication starts, a dedicated path is identified between the sender and receiver. This path is a connected sequence of links between network nodes. All packets follow the same path established during the connection. The path remains reserved for the entire duration of communication. Nodri, path ಏನು ಸೆಟ್ ಆಗ್ತದೆ, ಕಮ್ಯುನಿಕೇಶನ್ ಫುಲ್ ಅಂದ್ರೆ ಡೇಟಾ ಫುಲ್ ಕಳಿಸೋ ತನಕನೂ ಅದು ಸೆಟ್ ಆಗಿದ್ದಿರ್ತದೆ ಅಂತ ಹೇಳಿ ಅರ್ಥ. ಸೊ ಹಿಸ್ಟಾರಿಕಲ್ ಎಕ್ಸಾಂಪಲ್, ಟ್ರೆಡಿಷನಲ್ ಟೆಲಿಫೋನ್ ಕಾಲ್ಸ್ ಯೂಸ್ಡ್ ಸರ್ಕ್ಯೂಟ್ ಸ್ವಿಚಿಂಗ್. The switching equipment found a physical path from one telephone to
ಎನದರ್. ಅದಕ್ಕಾಗಿ ನೋಡ್ರಿ, ನಾವೇನಾದರೂ ಟೆಲಿಫೋನ್ ಡಿವೈಸಲ್ಲಿ ಮಾತಾಡಬೇಕಾದ್ರೆ ಒಂದು ಲೈನ್ ಕರೆಕ್ಟಾಗಿ ಮತ್ತೊಬ್ರಿಗೆ ಸೆಟ್ ಆಗಿದ್ದಿರ್ತದೆ. ಅದಕ್ಕಾಗಿ ಇದು 3 ಲೈನ್ ಇದೆ ಅಂತ ಹೇಳಾದ್ರೆ ಮಾತಾಡ್ಲಿಕ್ಕೆ 3 ಮಂದಿ ಮಾತಾಡ್ತಾ ಇದ್ರೆ ಮತ್ತೊಬ್ಬನಿಗೆ ಮಾತಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. 3 ಮಂದಿಯವ್ರು ಬಿಟ್ಕೊಟ್ರೆ ಮಾತಾಡ್ಬೋದು. ಅವಾಗ ಇಲ್ಲದೇ ಇದ್ರೆ ಏನಾಗ್ತದೆ, ಲೈನ್ ಇಸ್ ಬಿಸಿ ಅಂತ ಹೇಳಿ ಬರ್ತದೆ ನಿಮಗೆ. ಅಂದ್ರೆ ಯಾಕೆಂದ್ರೆ 3 ಲೈನ್ ಇರೋದು ಮಾತಾಡ್ಲಿಕ್ಕೆ. 3 ಲೈನ್ 3 ಮಂದಿ ಫುಲ್ ಮಾಡಿ ಇಟ್ಟಿದ್ದಾರೆ ಅಂದ್ರೆ ನಿಮಗೆ ಮತ್ತೊಬ್ರಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಆ ಟೈಪ್ ಆಗೋದನ್ನ ನಾವೇನಂತೇವೆ, ಸರ್ಕ್ಯೂಟ್ ಸ್ವಿಚಿಂಗ್. 3 ಮಂದಿಲಿ ಯಾರಾದ್ರೂ ಒಬ್ಬವ ಈಗ ಫೋನ್ ಇಟ್ಟ ಅಂತ ಹೇಳಿದ್ರೆ ಮತ್ತೊಬ್ರು ಮಾತಾಡ್ಬೋದು. ದಟ್ ಈಸ್ ಕಾಲ್ಡ್ ಎಸ್ ಸರ್ಕ್ಯೂಟ್ ಸ್ವಿಚಿಂಗ್. ಸೊ ಲಿಂಕ್ ಬ್ಯಾಂಡ್ವಿಡ್ತ್ ಈಸ್ ರಿಸರ್ವ್ಡ್, ನೀಡ್ ಸಿಗ್ನಲಿಂಗ್, ನೋ ಬಫರಿಂಗ್, ನೋ ಪ್ರೊಸೆಸಿಂಗ್ ಇನ್ ಡೇಟಾ ಪಾತ್. ಇದು ಸೊ ಮಿನಿಟ್ಸ್ ಆಫ್ ಸರ್ಕ್ಯೂಟ್ ಸ್ವಿಚಿಂಗ್ ಅಂತ ಹೇಳ್ಬೋದು ನಾವು. ಪ್ಯಾಕೆಟ್ ಸ್ವಿಚಿಂಗ್ ನೋಡ್ರಿ, ಯೂಸರ್ ಎ ಯೂಸರ್ ಬಿ, ಪ್ಯಾಕೆಟ್ಸ್ ಅಂದ್ರೆ ಡೇಟಾ ಮೆಸೇಜ್ ಏನಾಗ್ತದೆ, ಪೀಸಲ್ಲಿ ಕನ್ವರ್ಟ್ ಆಗ್ತದೆ, ಅದು ಮೂವ್ ಆಗ್ತದೆ. ಆದ್ರೆ ಒಂದೇ ಸಲ ಸ್ವಿಚಿಂಗ್ ನೋಡಲ್ಲಿ ಎಲ್ಲದೂ ಬಂತು, ಯೂಸರ್ ಬಿ ದಿಂದನೂ ಬಂತು, ಅದನ್ನು ಪ್ಯಾಕೆಟ್. ಆದ್ರೆ ಅದು ಐಡೆಂಟಿಫೈ ಆಗಿ ಮತ್ತೆ ಈ ಸೈಡಲ್ಲಿ ರಿಸೀವರ್ ಸೈಡಲ್ಲಿ ಸ್ವಿಚಿಂಗ್ ನೋಡಿಗೆ ಬಂದು ಯೂಸರ್ ಡಿಗೆ ಹೋಯ್ತು, ಯೂಸರ್ ಸಿಗೆ ಹೋಯ್ತು. ಯಾಕೆಂದ್ರೆ ಯೂಸರ್ ಎ ಕಳಿಸಿದ್ದು ಯೂಸರ್ ಸಿಗೆ, ಯೂಸರ್ ಬಿ ಕಳಿಸಿದ್ದು ಯೂಸರ್ ಡಿಗಾಗಿದ್ದರಿಂದ ಒಂದೇ ಸಲ ಮೂವ್ ಆಗ್ತವೆ. ಆದರೆ ಪರ್ಟಿಕ್ಯುಲರ್ ಆಗಿ ಐಡೆಂಟಿಫೈ ಆಗಿ ಅದು ಪ್ಯಾಕೆಟ್ ಮತ್ತೆ ರೀಫಾರ್ಮೇಶನ್ ಆಗ್ತದೆ ಅನ್ನೋ ಅರ್ಥ. ಬ್ರೇಕಿಂಗ್ ಮೆಸೇಜಸ್ ಇನ್ ಟು ಪ್ಯಾಕೆಟ್ಸ್. ಇನ್ ಪ್ಯಾಕೆಟ್ ಸ್ವಿಚಿಂಗ್ ಈಚ್ ಮೆಸೇಜ್ ಇಸ್ ಬ್ರೋಕನ್ ಡೌನ್ ಇಂಟು ಸ್ಮಾಲರ್ ಪೀಸಸ್ ಕಾಲ್ಡ್ ಪ್ಯಾಕೆಟ್ಸ್. ನೋಡ್ರಿ, ಮೆಸೇಜ್ ಅನ್ನ ಸ್ಮಾಲ್ ಪೀಸ್ ಆಗಿ ಮಾಡ್ತದೆ ಮತ್ತೆ ನೆಟ್ವರ್ಕ್ ಅಲ್ಲಿ ಕಳಿಸ್ತದೆ. ದೀಸ್ ಪ್ಯಾಕೆಟ್ಸ್ ಆರ್ ಟ್ರಾನ್ಸ್ಮಿಟೆಡ್ ಇಂಡಿಪೆಂಡೆಂಟ್ಲಿ ಥ್ರೂ ದ ನೆಟ್ವರ್ಕ್. ಓಕೆ, ಡಿಫರೆಂಟ್ ಪ್ಯಾಕೆಟ್ಸ್ ಆಫ್ ದ ಸೇಮ್ ಮೆಸೇಜ್ ಮೇ ಟೇಕ್ ಡಿಫರೆಂಟ್ ರೂಟ್ಸ್ ಡಿಪೆಂಡಿಂಗ್ ಆನ್ ದ ಅವೈಲೇಬಿಲಿಟಿ. ಅವೈಲೇಬಿಲಿಟಿ ಮೇಲೆ ಯಾವುದು ರೂಟ್ ತಗೊಳ್ಬಹುದು. ಪ್ಯಾಕೆಟ್ ಸ್ಟ್ರಕ್ಚರ್: ವೆನ್ ಆಲ್ ಪ್ಯಾಕೆಟ್ಸ್ ರೀಚ್ ದ ಡೆಸ್ಟಿನೇಷನ್ ದೇ ಆರ್ reassembled and complete message is received. Header contains destination address, data contains the main message. ಇದರಲ್ಲಿ ಹೆಡರ್ ಅಂತ ಹೇಳೋದು ಡೆಸ್ಟಿನೇಷನ್ ಅಡ್ರೆಸ್ ಇರ್ತದೆ, ಡೇಟಾ ಅಂತ ಹೇಳೋದು ಮೇನ್ ಮೆಸೇಜ್ ಅನ್ನ ನಾವು ಹೇಳ್ತೇವೆ. 2 ಪಾರ್ಟ್ ಅಲ್ಲಿ ಇರ್ತದೆ ಅಂತ ಅರ್ಥ. ಅಂದ್ರೆ ಪ್ರತಿಯೊಂದು ಪ್ಯಾಕೆಟ್ ಹೋಗ್ಬೇಕಾದ್ರೆ ಅದಕ್ಕೆ ಹೆಡರ್ ಪಾರ್ಟ್ ಇರ್ತದೆ, ಡೇಟಾ ಪಾರ್ಟ್ ಇರ್ತದೆ. ಹೆಡರ್ ಐಡೆಂಟಿಫೈ ಮಾಡಲಿಕ್ಕೆ ಯಾವ್ದ್ರದ್ದು ಪ್ಯಾಕೆಟ್ ಅಂತ, ಮತ್ತೆ ಡೇಟಾ ಇನ್ಫಾರ್ಮೇಶನ್ ಅಥವಾ ಡೇಟಾ ಕಳಿಸಿದ್ದು ಅಂತ ಅರ್ಥ. ನೆಕ್ಸ್ಟ್, ಟ್ರಾನ್ಸ್ಮಿಷನ್ ಮೀಡಿಯಾ. ಎ ಟ್ರಾನ್ಸ್ಮಿಷನ್ ಮೀಡಿಯಂ is anything that can carry signals or data between the source to destination. ಅಂದ್ರೆ ಸೆಂಡರ್ ಟು ರಿಸೀವರ್ ಇಂದ ಏನು ಕಳಿಸ್ಲಿಕ್ಕೆ ನಾವು ಯೂಸ್ ಮಾಡ್ತೇವೆ ಅದು ಟ್ರಾನ್ಸ್ಮಿಷನ್ ಮೀಡಿಯಂ ಅಂತ ಹೇಳ್ತೇವೆ. ಇನ್ ಡೇಟಾ ಕಮ್ಯುನಿಕೇಶನ್, ಟ್ರಾನ್ಸ್ಮಿಷನ್ ಮೀಡಿಯಾ ಆರ್ ದ ಲಿಂಕ್ಸ್ ದಟ್ ಕ್ಯಾರಿ ಮೆಸೇಜಸ್ ಬಿಟ್ವೀನ್ ಕಮ್ಯುನಿಕೇಟಿಂಗ್ ಡಿವೈಸಸ್. ಓಕೆ, ಡೇಟಾ ಕಮ್ಯುನಿಕೇಶನ್ ಅಲ್ಲಿ ಲಿಂಕ್ಸ್ ಏನು ನಾವು ಸೆಟ್ ಮಾಡ್ತೇವೆ ಒಂದು ಕಡೆಯಿಂದ ಮತ್ತೊಂದು ಕಡೆ, ಕೇಬಲ್ ಇಂದನೋ ವೈರ್ಲೆಸ್ ಇಂದನೋ ಗೊತ್ತಿಲ್ಲ, ಯಾವುದೇ ಇದರಿಂದ ಸೆಟ್ ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನ ನಾವೇನಂತೇವೆ, ಟ್ರಾನ್ಸ್ಮಿಷನ್ ಮೀಡಿಯಾ. ದೆರ್ ಮೇ ಬಿ ಗೈಡೆಡ್ ಟ್ರಾನ್ಸ್ಮಿಷನ್, ಅನ್ಗೈಡೆಡ್ ಟ್ರಾನ್ಸ್ಮಿಷನ್. ಫಿಸಿಕಲ್ ಲಿಂಕ್ಸ್ ಮೇಡ್ ಆಫ್ ವೈರ್ ಆರ್ ಕೇಬಲ್ ಥ್ರೂ ವಿಚ್ ಡೇಟಾ ಪ್ರೊಪಗೇಟ್ಸ್ ಎಸ್ ಸಿಗ್ನಲ್, ಆಲ್ಸೋ ನೋನ್ ಆಸ್ ವೈರ್ಡ್ ಮೀಡಿಯಾ. ಎಕ್ಸಾಂಪಲ್, ಮೆಟಾಲಿಕ್ ಕೇಬಲ್, ಫೈಬರ್ ಆಪ್ಟಿಕ್ ಕೇಬಲ್ ಯೂಸ್ ಮಾಡಿದ್ರೆ ಅದಕ್ಕೆ ಗೈಡೆಡ್ ಟ್ರಾನ್ಸ್ಮಿಷನ್ ಅಂತೇವೆ. ಫಿಸಿಕಲ್ ಲಿಂಕ್ಸ್ ಮೇಡ್ ಆಫ್ ವೈರ್ ಆರ್ ಕೇಬಲ್ ಥ್ರೂ ವಿಚ್ ಡೇಟಾ propagates or transmitted as signal. Unguided transmission, data travels in air as electromagnetic waves using an antenna, also known as wireless media. Example, radio waves, microwaves, ಅದೆಲ್ಲ unguided transmission ಅಲ್ಲಿ ನಾವು ಹೇಳ್ತೇವೆ. ಓಕೆ, ಡೇಟಾ ಏರಲ್ಲಿ ಹೋಗ್ತದೆ ಅಂದ್ರೆ ನಾವು ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ಬಿಟ್ಟು ಬಿಡ್ತೇವೆ ಹೊರಗಡೆ, ಅದೇ ಸೇಮ್ ಫ್ರೀಕ್ವೆನ್ಸಿ ಆ ಸೈಡಲ್ಲಿ ಇದೆ ಅಂದ್ರೆ ಅದನ್ನು ಆಕ್ಸೆಸ್ ಮಾಡಬಹುದು. ಅಂದ್ರೆ ಫ್ರೀಕ್ವೆನ್ಸಿ ರೇಂಜ್ ಅನ್ನ ಸೆಟ್ ಮಾಡಿ ಹೊರಗಡೆ ಬಿಡುವಂತ ಮೆಥಡ್, ಅದಕ್ಕೆ ಅನ್ಗೈಡೆಡ್ ಟ್ರಾನ್ಸ್ಮಿಷನ್ ಅಂತೇವೆ. ಗೈಡೆಡ್ ಅಲ್ಲಿ ಹಾಗಲ್ಲ, ಕೇಬಲ್ ಮೂಲಕ ಒಂದು ಕಡೆಯಿಂದ ಮತ್ತೊಂದು ಕಡೆ ಟ್ರಾನ್ಸ್ಮಿಟ್ ಆಗ್ತದೆ. ಗೈಡೆಡ್ ಟ್ರಾನ್ಸ್ಮಿಷನ್ ಅಲ್ಲಿ ನಿಮಗೆ ಕೇಬಲ್ ಟಿವಿ ಬರ್ತದೆ. ಗೈಡೆಡ್ ಟ್ರಾನ್ಸ್ಮಿಷನ್ ಅಲ್ಲಿ ವೈಫೈ, ಬ್ಲೂಟೂತ್ ಎಲ್ಲ ಬರ್ತವೆ. ಸೊ ವೈರ್ಡ್ ಟ್ರಾನ್ಸ್ಮಿಷನ್ ಮೀಡಿಯಾ ನೋಡ್ರಿ 3 ಟೈಪ್ ಅಲ್ಲಿ ಹೇಳ್ತೇವೆ. ಎನಿ ಫಿಸಿಕಲ್ ಲಿಂಕ್ ದಟ್ ಕ್ಯಾನ್ ಕ್ಯಾರಿ ಡೇಟಾ ಇನ್ ದ ಫಾರ್ಮ್ ಆಫ್ ಸಿಗ್ನಲ್ಸ್ ಬಿಲಾಂಗ್ಸ್ ಟು ವೈರ್ಡ್ ಟ್ರಾನ್ಸ್ಮಿಷನ್ ಮೀಡಿಯಾ. 3 commonly used guided media for data transmission are twisted pair cable, coaxial cable, optical fiber cable. 3 ಇದನ್ನು ಹೇಳ್ತೇವೆ. ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂತೇವೆ ನೋಡ್ರಿ. 2 copper wires twisted together, insulated with plastic.
ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ ಟೆಲಿಫೋನ್ ಲೈನ್ಸ್ ಅಂಡ್ ಲ್ಯಾನ್. ಓಕೆ, ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂತೇವೆ. ಲ್ಯಾನ್ ಅಲ್ಲಿ ಲೋಕಲ್ ಏರಿಯಾ ನೆಟ್ವರ್ಕ್ ಸೆಟ್ ಮಾಡಲಿಕ್ಕೆ ಮತ್ತೆ ಟೆಲಿಫೋನ್ ಲೈನ್ಸ್ ಅಲ್ಲಿ ನಾವು ಇದನ್ನ ಟ್ವಿಸ್ಟೆಡ್ ಪೇರ್ ಕೇಬಲ್ ಅನ್ನ ಯೂಸ್ ಮಾಡ್ತೇವೆ. ಕೋಆಕ್ಸಿಯಲ್ ಕೇಬಲ್ ಬೆಟರ್ ಶೀಲ್ಡೆಡ್ ವಿತ್ ಮೋರ್ ಬ್ಯಾಂಡ್ವಿಡ್ತ್, ಹ್ಯಾಸ್ ಕಾಪರ್ ಕೋರ್ ಸರೌಂಡೆಡ್ ಬೈ ಇನ್ಸುಲೇಷನ್ ಅಂಡ್ ಔಟರ್ ಕಂಡಕ್ಟರ್. ಇದು ಹೆಚ್ಚಾಗಿ ಕೇಬಲ್ ಟಿಯಲ್ಲಿ ಯೂಸ್ ಮಾಡೋದೇನಿದೆ ಅದನ್ನ ಕೋಆಕ್ಸಿಯಲ್ ಕೇಬಲ್ ಅಂತೇವೆ ನಾವು. ನಿಮ್ಮ ಮನೆಯಲ್ಲೆಲ್ಲ ಕೇಬಲ್ ಟಿವಿ ಅವರನ್ನ ಹಾಕ್ತಾರೆ, ಅದೆಲ್ಲ ಕೋಆಕ್ಸಿಯಲ್ ಕೇಬಲ್. Optical fiber carries data as light through thin glass fiber, higher bandwidth, longer distance, immune to electromagnetic noise. Optical fiber ಈಗೆಲ್ಲ ಹೆಚ್ಚಾಗಿ ಆಪ್ಟಿಕಲ್ ಫೈಬರ್ ಯೂಸ್ ಮಾಡ್ತಾರೆ, ಯಾಕೆಂದ್ರೆ ಲೈಟ್ ಮೂಲಕ ಡೇಟಾ ಟ್ರಾನ್ಸ್ಮಿಟ್ ಆಗ್ತದೆ ಅಂತ ಹೇಳ್ತೇವೆ. Twisted pair cable, let us structure and types. A twisted pair consists of two copper wires twisted like a DNA helical structure. Both copper wires are insulated with plastic covers. ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಇಮೇಜ್ ಅನ್ನು ನೋಡ್ರಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತದೆ. DNA ಕಣ್ಣಂಗೆ ಕಾಣ್ತದೆ. ಓಕೆ, usually multiple pairs are combined together and covered with a protective outer wrapping. Each twisted pair acts as a single communication link. ನೋಡ್ರಿ, ಒಂದು ಕಮ್ಯುನಿಕೇಶನ್ ಲಿಂಕಿಗೆ ಎರಡೆರಡು ವೈರ್ ಇರಬಹುದು, 4 ವೈರ್ ಇರಬಹುದು, ಆ ಟೈಪ್. ವೈ ಟ್ವಿಸ್ಟೆಡ್? ದ ಟ್ವಿಸ್ಟೆಡ್ ಕಾನ್ಫಿಗರೇಷನ್ ಮಿನಿಮೈಸಸ್ ದಿ ಇಫೆಕ್ಟ್ ಆಫ್ ಎಲೆಕ್ಟ್ರಿಕಲ್ ಇಂಟರ್ಫಿಯರೆನ್ಸ್ ಫ್ರಮ್ ಸಿಮಿಲರ್ ಪೇರ್ಸ್ ಕ್ಲೋಸ್ ಬೈ. ಈಗ ನೀವು ಕರೆಂಟ್ ವೈರ್ ಸಂಗಡನೆ ಇದನ್ನು ಕಳಿಸ್ತಾ ಇದ್ದೀರಿ ಅಂದ್ರೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೆ ಟ್ವಿಸ್ಟೆಡ್ ಮಾಡಿಟ್ಟಿದ್ದಿರ್ತದೆ. 2 types of twisted pair cables are there: unshielded and shielded. UTP ಮತ್ತೆ STP ಅಂತೇವೆ. ಓಕೆ, unshielded ಅಲ್ಲಿ no additional shielding, but shielded has extra shielding layer ಅಂತೇವೆ. These cables are less expensive and most commonly used in telephone lines and LANs. Less expensive and most commonly used in telephone lines and LANs ಅಲ್ಲಿ ಇದನ್ನ ಯೂಸ್ ಮಾಡ್ತೇವೆ. ಲ್ಯಾನ್ ಅಂತ ಹೇಳಿದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್. ಒಂದು ಆರ್ಗನೈಸೇಷನ್ ಅಲ್ಲಿ ಅಥವಾ ನಿಮ್ಮ ಎಜುಕೇಶನ್ ಸ್ಕೂಲಲ್ಲಿ ಅವನ್ನೆಲ್ಲ ಒಂದು ನೆಟ್ವರ್ಕ್ ಮಾಡಿದಿದ್ರೆ, ಒಂದು 10 ಕಂಪ್ಯೂಟರ್ ಜಾಯಿನ್ ಮಾಡಿದಿದ್ರೆ ಅದನ್ನೆಲ್ಲ ನಾವೇನಂತೇವೆ? ಲ್ಯಾನ್ ಅಂತೇವೆ. ಅಂಥದಕ್ಕೆ ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಅಂದ್ರೆ UTP ಅನ್ನ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಕೋಆಕ್ಸಿಯಲ್ ಅಂಡ್ ಆಪ್ಟಿಕಲ್ ಫೈಬರ್ ಕೇಬಲ್. ಕೋಆಕ್ಸಿಯಲ್ ಕೇಬಲ್ better shielded and has more bandwidth than twisted pair. It has a copper wire at the core surrounded with insulating material. The insulator is further surrounded with an outer conductor, usually copper mesh, wrapped in a plastic cover. ನೀವು ಅಬ್ಸರ್ವ್ ಮಾಡಬಹುದು ಇಲ್ಲಿ ನೋಡ್ರಿ ಯಾವ ಟೈಪ್ ಅಲ್ಲಿ ಇರ್ತದೆ. The shielded design allows the copper core to transmit data quickly without environmental interference, used to carry signals of higher frequencies over longer distances. ಕೋಆಕ್ಸಿಯಲ್ ಕೇಬಲ್ ಅನ್ನ ಹೆಚ್ಚಾಗಿ ನಾವು ಡಿಶ್ ಕೇಬಲ್ ಅಲ್ಲಿ ಯೂಸ್ ಮಾಡ್ತಾರೆ. Optical fiber carries data as light traveling inside a thin fiber of glass. Uses refraction to direct light through the media. ಅಂದ್ರೆ ಒಳಗಡೆ ಮಿರರ್ಸ್ ಇದ್ದಂಗಿರ್ತದೆ, ಮಿರರ್ ಇಂದ ಲೈಟ್ ರಿಫ್ಲೆಕ್ಟ್ ಆಗ್ತಾನೆ ಹೋಗ್ತದೆ, ಡೇಟಾ ಲೈಟ್ ರೂಪದಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗಿ ಮತ್ತೊಂದು ಸೈಡ್ ಮುಟ್ತದೆ ಅನ್ನೋ ಕಾನ್ಸೆಪ್ಟ್ ಅದು. A thin transparent glass strand at the center is covered with less dense glass, all covered with PVC or Teflon jacket. Advantage: lightweight, higher bandwidth, longer distance, immune to electromagnetic noise. ನೋಡ್ರಿ, ಲೈಟ್ ವೇಟ್ ಇರ್ತದೆ ಒಂದು, ಹೈಯರ್ ಬ್ಯಾಂಡ್ವಿಡ್ತ್, ಲಾಂಗರ್ ಡಿಸ್ಟೆನ್ಸ್, ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ನಾಯ್ಸ್ ಅಂದ್ರೆ ಹೊರಗಡೆಯಿಂದ ಏನಾದರೂ ಬೇರೆ ಎಲೆಕ್ಟ್ರಿಕಲ್ ಮತ್ತೆ ಮ್ಯಾಗ್ನೆಟಿಕ್ ಏನಾದರೂ ಇದಿದ್ರು ಪ್ರಾಬ್ಲಮ್ ಆಗೋದಿಲ್ಲ. ಬಾಕಿ ಕೇಬಲ್ ಅಲ್ಲಿ ಅದು ಪ್ರಾಬ್ಲಮ್ ಇರ್ತದೆ, ಇದಕ್ಕೆ ಆ ಪ್ರಾಬ್ಲಮ್ ಇಲ್ಲ. ಲಿಮಿಟೇಷನ್: ಎಕ್ಸ್ಪೆನ್ಸಿವ್, ಯುನಿಡೈರೆಕ್ಷನಲ್, ರಿಕ್ವೈರ್ಸ್ 2 cables ಫಾರ್ ಫುಲ್ ಡುಪ್ಲೆಕ್ಸ್. ಒಂದು ಕಳಿಸ್ಲಿಕ್ಕೆ, ಒಂದು ತೆಗೆದುಕೊಳ್ಳಿಕ್ಕೆ 2 ಕೇಬಲ್ ಅನ್ನ ಮೇಂಟೈನ್ ಮಾಡಬೇಕಾಗ್ತದೆ. ಈಗೆಲ್ಲ ನೀವು ಜಿಯೋದವರು ಅಥವಾ ಏರ್ಟೆಲ್ನವರು ಏನಾದರೂ ಫೈಬರ್ ಆಪ್ಟಿಕ್ಸ್ ಹಾಕ್ತಾರೆ ಅಂತ ಹೇಳಿದ್ರೆ ನೀವು ಕೇಬಲ್ ಹಾಕೋದು ನೋಡಿರ್ಬೇಕು, ಅದೆಲ್ಲ ಆಪ್ಟಿಕಲ್ ಫೈಬರ್ ಅನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ವೈರ್ಲೆಸ್ ಟ್ರಾನ್ಸ್ಮಿಷನ್ ಮೀಡಿಯಾ. ಇನ್ ವೈರ್ಲೆಸ್ ಕಮ್ಯುನಿಕೇಶನ್ ಟೆಕ್ನಾಲಜಿ, information travels as electromagnetic signals through air. The electromagnetic spectrum ranges from 3 kHz to
900 terahertz is available for wireless communication. Wireless technology allows communication between devices over short or long distance without requiring physical media. ಏನು ಮೀಡಿಯಾ ಇಲ್ಲದೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಟ್ರಾನ್ಸ್ಮಿಟ್ ಮಾಡಬಹುದು. ಓಕೆ, ಮೊಬೈಲ್ ಟವರ್ ಎಲ್ಲ ಇದೇ ಮೆಥಡಲ್ಲಿ ವರ್ಕ್ ಆಗ್ತವೆ. ರೇಡಿಯೋ ವೇವ್ಸ್ ದಟ್ ಇಸ್ ಕಾಲ್ಡ್ ಲೋ ಫ್ರೀಕ್ವೆನ್ಸಿ ರೇಂಜ್ ಅಂತವೆ, ಯೂಸ್ಡ್ ಫಾರ್ ಬ್ರಾಡ್ಕಾಸ್ಟಿಂಗ್ ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಶನ್. ಒಂದು ಕಡೆಯಿಂದ ಮತ್ತೊಂದು ಕಡೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಹೆಚ್ಚಾಗಿ ರೇಡಿಯೋ ಏನು ಯೂಸ್ ಮಾಡುತ್ತದೆ ಅದನ್ನೆಲ್ಲ ನಾವು ರೇಡಿಯೋ ವೇವ್ಸ್ ಅಂತೇವೆ. ಮೈಕ್ರೋವೇವ್ಸ್ ಹೈಯರ್ ಫ್ರೀಕ್ವೆನ್ಸಿ ಯೂಸ್ಡ್ ಫಾರ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಆ್ಯಂಡ್ ಮೊಬೈಲ್ ನೆಟ್ವರ್ಕ್. ಮತ್ತು ಹೈಯರ್, ಓಕೆ, ಇದನ್ನು ಲೋ ಫ್ರೀಕ್ವೆನ್ಸಿ ರೇಂಜ್ ಆಯಿತು, ಸ್ಮಾಲ್ ಶಾರ್ಟ್ ಏರಿಯಾದಲ್ಲಿ ಬಂತು. ಆಮೇಲೆ ಅದಕ್ಕಿಂತ ಹೆಚ್ಚಿಗೆ ಏರಿಯಾ ಅಂದರೆ ಮೈಕ್ರೋವೇವ್ಸ್ ಬಂತು. ಸ್ಯಾಟಲೈಟ್ ಥ್ರೂ ಏನಾದರೂ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಮೈಕ್ರೋವೇವ್ಸ್ ಅಂತ ಹೇಳ್ತೇವೆ ನಾವು, ಅದನ್ನು ಯೂಸ್ ಮಾಡೋದು. ಮೊಬೈಲ್ ನೆಟ್ವರ್ಕಿಗೆಲ್ಲ ಇದೇ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಇನ್ಫ್ರಾರೆಡ್ ವೇವ್ಸ್, ಶಾರ್ಟ್ ರೇಂಜ್ ಕಮ್ಯುನಿಕೇಶನ್ ಯೂಸ್ಡ್ ಇನ್ ರಿಮೋಟ್ ಕಂಟ್ರೋಲ್ಸ್ ಆ್ಯಂಡ್ ಡಿವೈಸ್ ಪೇರಿಂಗ್ ಅಂತೇವೆ. ಒಂದು ಡಿವೈಸನ್ನು ಮತ್ತೊಂದು ಡಿವೈಸಿಗೆ ಕನೆಕ್ಟ್ ಮಾಡಲಿಕ್ಕೆ ಹಾಗೆ ರಿಮೋಟ್ ಕಂಟ್ರೋಲಿಗೆಲ್ಲ ಇನ್ಫ್ರಾರೆಡ್ ವೇವ್ಸನ್ನು ಯೂಸ್ ಮಾಡ್ತಾರೆ. ಲೈಟ್ ವೇವ್ಸ್, ವಿಸಿಬಲ್ ಸ್ಪೆಕ್ಟ್ರಮ್ ಯೂಸ್ಡ್ ಇನ್ ಆಪ್ಟಿಕಲ್ ವೈರ್ಲೆಸ್ ಕಮ್ಯುನಿಕೇಶನ್ ಸಿಸ್ಟಮ್. ಓಕೆ, ಲೈಟ್ ವೇವ್ಸನ್ನು ಆಪ್ಟಿಕಲ್ ವೈರ್ಲೆಸ್ ಕಮ್ಯುನಿಕೇಶನ್ಸ್ ಮಾಡೋದಿದ್ರೆಲ್ಲ ಲೈಟ್ ವೇವ್ಸನ್ನು ಯೂಸ್ ಮಾಡ್ತಾರೆ. ಈ ಟೈಪಲ್ಲಿ 4 ಟೈಪನ್ನು ನಾವು ವೈರ್ಲೆಸ್ ಟ್ರಾನ್ಸ್ಮಿಷನ್ ಮೀಡಿಯಾದಲ್ಲಿ ಹೇಳ್ತೇವೆ. ಸೊ ವೈರ್ಲೆಸ್ ಟೆಕ್ನಾಲಜಿ ಯಾವ್ಯಾವ್ದು ಇದ್ದಾವೆ ಕಾಮನ್ ಆಗಿ? ದ ಕಾಮನ್ಲಿ ಯೂಸ್ಡ್ ವೈರ್ಲೆಸ್ ಟೆಕ್ನಾಲಜಿ ಯಾವುದು? ಒಂದು ಬ್ಲೂಟೂತ್, ಶಾರ್ಟ್ ರೇಂಜ್ ವೈರ್ಲೆಸ್ ಟೆಕ್ನಾಲಜಿ ದಟ್ ಕನೆಕ್ಟ್ಸ್ ಮೊಬೈಲ್ ಫೋನ್ಸ್, ಮೌಸ್, ಹೆಡ್ಫೋನ್, ಕೀಬೋರ್ಡ್ ಆ್ಯಂಡ್ ಕಂಪ್ಯೂಟರ್ಸ್ ವೈರ್ಲೆಸ್ಲಿ ಓವರ್ ಎ ಶಾರ್ಟ್ ಡಿಸ್ಟೆನ್ಸ್ ಅಂತೇವೆ. ಓಕೆ, ವೈರ್ಲೆಸ್ಲಿ ಕನೆಕ್ಟ್ ಮಾಡುತ್ತದೆ. ಕನೆಕ್ಟ್ ಮಾಡುವಂಥ ಸಿಸ್ಟಮಿಗೆ ನಾವು ಬ್ಲೂಟೂತ್ ಅಂತೇವೆ. ರೇಂಜ್ ಕಾಮನ್ ಆಗಿ ಮ್ಯಾಕ್ಸಿಮಮ್ 10 ಮೀಟರ್ ರೇಂಜ್ ಅಂತೇವೆ. ಓಕೆ, ಮತ್ತು ಸ್ಪೀಡು ಹತ್ರ 2 Mbps, ಅಂದರೆ 1 Mbps ಇರ್ಬೋದು, ಮ್ಯಾಕ್ಸಿಮಮ್ 2 Mbps ತನಕ ಡೇಟಾ ಟ್ರಾನ್ಸ್ಫರ್ ರೇಟ್ ಇರ್ತದೆ ಅಂತ ಹೇಳ್ತೇವೆ. ಸೊ ವೈರ್ಲೆಸ್ ಲ್ಯಾನ್, ವೈಫೈ ಅಂತ ಹೇಳ್ತೇವೆ. ಎ ಲೋಕಲ್ ಏರಿಯಾ ನೆಟ್ವರ್ಕ್ ದಟ್ ಪ್ರೊವೈಡ್ಸ್ ವೈರ್ಲೆಸ್ ಕನೆಕ್ಟಿವಿಟಿ ಸ್ಟ್ಯಾಂಡರ್ಡೈಸ್ಡ್ ಆಸ್ EE 802.11, popularly known as Wi-Fi. This network consists of communicating devices like laptop, mobile phone, access points installed in buildings or floors. ಅಂದರೆ ಒಂದು ಬಿಲ್ಡಿಂಗಲ್ಲಿ ಎಲ್ಲ ಕಡೆ ಇಂಟರ್ನೆಟ್ ಬೇಕು, ಅವಾಗೆಲ್ಲ ವೈಫೈ ಡಿವೈಸನ್ನು ಯೂಸ್ ಮಾಡ್ತೇವೆ. ಅದಕ್ಕೆ ವೈರ್ಲೆಸ್ ಲ್ಯಾನ್ ಅಂತ ಹೇಳ್ತೇವೆ ನಾವು. ನೆಕ್ಸ್ಟ್ ಮೊಬೈಲ್ ಟೆಲಿಕಮ್ಯುನಿಕೇಶನ್ ಟೆಕ್ನಾಲಜಿ. The architecture of mobile network has rapidly evolved over the last few decades. Different landmark achievements are classified as different generations. First ಬಂದಿದ್ದು 1G, ಆಮೇಲೆ 2G, 3G, 4G, ಈಗ ನಾವು 5G ಅನ್ನು ಹೇಳ್ತಾ ಇದ್ದೇವೆ. ನೋಡ್ರಿ, ಫಸ್ಟ್ ಜನರೇಷನ್ ಅನಲಾಗ್ ಸಿಗ್ನಲ್ಸ್ ಫಾರ್ ವಾಯ್ಸ್ ಕಾಲ್ಸ್ ಓನ್ಲಿ. ಫಸ್ಟಿಗೆ ಅನಲಾಗ್ ಸಿಗ್ನಲ್ಸ್ ಇಂದ ಸ್ಟಾರ್ಟ್ ಆಯಿತು 1982ದಲ್ಲಿ, 1G ಅಂತ ಹೇಳಿದ್ವಿ. ಓಕೆ, ಸೆಕೆಂಡಲ್ಲಿ 2G 1991 ಹತ್ರ. ಡಿಜಿಟಲ್ ವಾಯ್ಸ್ ಟ್ರಾನ್ಸ್ಮಿಷನ್ ಸ್ಟಾರ್ಟ್ ಆಯಿತು ವಿತ್ ಇಂಪ್ರೂವ್ಡ್ ಕಾಲ್ ಕ್ವಾಲಿಟಿ 91ನಲ್ಲಿ 2G ಸ್ಟಾರ್ಟ್ ಆಯಿತು. ದೆನ್ 2001ನಲ್ಲಿ 3G ಸ್ಟಾರ್ಟ್ ಆಯಿತು, ಡಿಜಿಟಲ್ ವಾಯ್ಸ್ ಆ್ಯಂಡ್ ಡೇಟಾ ಸರ್ವಿಸಸ್, ಇಂಟರ್ನೆಟ್ ಆಕ್ಸೆಸ್ ವಯ ರೇಡಿಯೋ ಟವರ್ಸ್. ಓಕೆ, ಮುಂಚೆ ಕೇಬಲಿಂದ ಬಂತು, ಆಮೇಲೆ ರೇಡಿಯೋ ಟವರ್ಸಿಂದನೇ ಒಂದು ಕಡೆ ಮತ್ತೊಂದು ಕಡೆ ಇಂಟರ್ನೆಟ್ ಯೂಸ್ ಮಾಡುವಂಥ ಕಾನ್ಸೆಪ್ಟ್ 3Gದಿಂದ ಬಂತು. ಆಮೇಲೆ 4G ಇಂಟರ್ಆಕ್ಟಿವ್ ಮಲ್ಟಿಮೀಡಿಯಾ, ವಿಡಿಯೋ, ವೈರ್ಲೆಸ್ ಇಂಟರ್ನೆಟ್ ಆ್ಯಂಡ್ ಬ್ರಾಡ್ಬ್ಯಾಂಡ್ ಸರ್ವಿಸ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ 4G. ಓಕೆ, ಇಲ್ಲಿ ಕೆಲವರು ನಾವೀಗ 4Gನೂ ಯೂಸ್ ಮಾಡ್ತಾ ಇದ್ದೇವೆ. ಈವನ್ ವಿ ಆರ್ ಯೂಸಿಂಗ್ 5G ನಾವು. ಅಂಡರ್ ಡೆವಲಪ್ಮೆಂಟ್ ಮೈಲ್ಸ್ಟೋನ್ ಫಾರ್ IoT ಆ್ಯಂಡ್ ಮಷೀನ್ ಟು ಮಷೀನ್ ಕಮ್ಯುನಿಕೇಶನ್. 5Gಯನ್ನು ಈಗೆಲ್ಲ ಯೂಸ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಪ್ರೋಟೋಕಾಲ್. ವಾಟ್ ಈಸ್ ಪ್ರೋಟೋಕಾಲ್? ಎ ಪ್ರೋಟೋಕಾಲ್ ಇಸ್ ಎ set of standard rules that the communicating parties, the sender, receiver and all intermediate devices need to follow. Okay, protocol is a set of standard rules. ಅದಕ್ಕೆ ನಾನು ಸಿಂಪಲ್ ಆಗಿ set of rules to govern the communication ಅಂತ ಹೇಳ್ತೇವೆ. to govern the network ಅಂದರೆ ಕಮ್ಯುನಿಕೇಶನ್ ಅನ್ನು ಸೆಟ್ ಮಾಡಲಿಕ್ಕೆ ಕೆಲವೊಂದು ರೂಲ್ ಬೇಕು. ಆ ರೂಲ್ಸ್ ಅನ್ನು ನಾವೇನಂತೇವೆ ಪ್ರೋಟೋಕಾಲ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ನೀಡ್ ಫಾರ್ ಪ್ರೋಟೋಕಾಲ್: flow control,
ಟು ಮ್ಯಾನೇಜ್ ಡಿಫ್ರೆಂಟ್ ಸ್ಪೀಡ್ಸ್ ಆಫ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಡೇಟಾ. ಸೊ ಡೇಟಾ ಒಂದು ಕಡೆಯಿಂದ ಮತ್ತೊಂದು ಕಡೆ ಫ್ಲೋ ಆಗೋದನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೇಕು. ಡಿಟರ್ಮೈನಿಂಗ್ ಹೌ ಡಿವೈಸ್ ಆಕ್ಸೆಸ್ ದಿ ನೆಟ್ವರ್ಕ್, ರೀಡ್ ಅಥವಾ ರೈಟ್ ಆಪರೇಷನ್ಸ್ ಆಗಬೇಕಾದ್ರೆ ಹೇಗೆ ಆಕ್ಸೆಸ್ ಆಗಬೇಕು ಅನ್ನೋದನ್ನು ಕಂಟ್ರೋಲ್ ಮಾಡಲೇಬೇಕು, ಆಕ್ಸೆಸ್ ಕಂಟ್ರೋಲ್. ಅಡ್ರೆಸ್ಸಿಂಗ್, ಐಡೆಂಟಿಫೈಯಿಂಗ್ ಕಂಪ್ಯೂಟರ್ಸ್ ಆನ್ ಎ ನೆಟ್ವರ್ಕ್, ಬಹಳಷ್ಟು ಕಂಪ್ಯೂಟರ್ಸ್ ಇದ್ದರೆ ಒಂದು ಕಂಪ್ಯೂಟರ್ ಮತ್ತೊಂದು ಕಂಪ್ಯೂಟರ್ ಐಡೆಂಟಿಫೈ ಮಾಡಲಿಕ್ಕೆ, ಯಾಕೆಂದರೆ ನಾವು ಕಳಿಸ್ಬೇಕಾದ್ರೆ ಯಾರಿಗೆ ಅಂತ ಹೋಗ್ಬೇಕಲ್ವ, ಅದಕ್ಕೆ ಅಡ್ರೆಸ್ಸಿಂಗ್ ಸಿಸ್ಟಮ್ ಬೇಕು. ಡೇಟಾ ಫಾರ್ಮೆಟ್, ಕನ್ವರ್ಟಿಂಗ್ ಡೇಟಾ ಫಾರ್ ಟ್ರಾನ್ಸಿಟ್ ಅಂತ ಹೇಳಿದ್ರೆ ಡೇಟಾವನ್ನು ಮೂವ್ ಮಾಡಲಿಕ್ಕೆ ಅದಕ್ಕೊಂದು ಫಾರ್ಮೆಟ್ ಬೇಕು. ರೌಟಿಂಗ್ ಅಂತ ಹೇಳ್ತೇವೆ, ಡಿಸೈಡಿಂಗ್ ವೆದರ್ ಡೇಟಾ ಈಸ್ ಫಾರ್ ದಟ್ ನೋಡ್ ಆರ್ ಟು ಬಿ ಫಾರ್ವರ್ಡೆಡ್, ಯಾವ ಡೇಟಾ ಎಲ್ಲಿ ಮೂವ್ ಆಗಬೇಕು, ಯಾವುದಕ್ಕೆ ಹೋಗಿ ಮುಟ್ಟಬೇಕು ಅದ್ರ ಬಗ್ಗೆ ರೌಟಿಂಗ್ ಅಂತ ಹೇಳ್ತೇವೆ. ಎರರ್ ಕಂಟ್ರೋಲ್, ಎನ್ಶ್ಯೂರಿಂಗ್ ಆಲ್ ಡೇಟಾ ರೀಚಸ್ ಡೆಸ್ಟಿನೇಷನ್ ವಿದೌಟ್ ಲಾಸ್, ಕಳಿಸಿದ ಡೇಟಾ ಎಲ್ಲ ಫುಲ್ ಅಲ್ಲಿ ಮತ್ತೊಂದು ಕಡೆ ಮುಟ್ಟಿದೆಯೋ ಇಲ್ಲೋ ಅಂತ ನೋಡಲಿಕ್ಕೆ ಅದಕ್ಕೆ ಎರರ್ ಕಂಟ್ರೋಲ್ ಅಂತ ಹೇಳೋ ಕಾನ್ಸೆಪ್ಟ್ ಇದೆ. ರೀಅಸೆಂಬ್ಲಿಂಗ್, ರೀಅರೇಂಜಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಪ್ಯಾಕೆಟ್ಸ್ ಎಟ್ ಡೆಸ್ಟಿನೇಷನ್, ಪ್ಯಾಕೆಟ್ ಸ್ವಿಚಿಂಗ್ ಮೆಥಡ್ ಇದ್ರೆ ಪೀಸ್ ಆಗಿ ಹೋಗಿದ್ದಿರ್ತದೆ ಅದನ್ನು ಮತ್ತೆ ರೀಅಸೆಂಬಲ್ ಮಾಡಲಿಕ್ಕೆ, ಅದಕ್ಕೆಲ್ಲದಕ್ಕೂ ಪ್ರೋಟೋಕಾಲ್ಸ್ ಬೇಕು ಅಂತೇವೆ. ಇವಿಷ್ಟು ಯೂಸ್ ಆಫ್ ಪ್ರೋಟೋಕಾಲ್ಸ್ ಗೊತ್ತಿರಲಿ, ಇಂಪಾರ್ಟೆಂಟ್. ಓಕೆ, ವಾಟ್ ಈಸ್ ಪ್ರೋಟೋಕಾಲ್ ಆ್ಯಂಡ್ ವಾಟ್ ಆರ್ ದ ನೀಡ್ಸ್ ಆಫ್ ಪ್ರೋಟೋಕಾಲ್ಸ್, ಕ್ವಶನ್ಸ್ ಬರ್ಬೋದು. ಕಾಮನ್ ನೆಟ್ವರ್ಕ್ ಪ್ರೋಟೋಕಾಲ್ಸ್ ಅಂತ ಹೇಳ್ತೇವೆ. ಸೊ HTTP, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಮಿಷನ್ ಪ್ರೋಟೋಕಾಲ್ ಆರ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳ್ತೇವೆ. ಪ್ರೈಮರಿ ಪ್ರೋಟೋಕಾಲ್ ಫಾರ್ ಆಕ್ಸೆಸಿಂಗ್ ದಿ ವರ್ಲ್ಡ್ ವೈಡ್ ವೆಬ್, WWW ಅಂತೇವೆ, ವರ್ಲ್ಡ್ ವೈಡ್ ವೆಬ್, ದಟ್ ಈಸ್ ಇಂಟರ್ನೆಟ್ ಅಂತೇವೆ ನಾವು. ರಿಕ್ವೆಸ್ಟ್ ರೆಸ್ಪಾನ್ಸ್ ಪ್ರೋಟೋಕಾಲ್ ದಟ್ ರನ್ಸ್ ಓವರ್ TCP ಬಿಟ್ವೀನ್ ವೆಬ್ ಬ್ರೌಸರ್, ಕ್ಲೈಂಟ್ ಆ್ಯಂಡ್ ವೆಬ್ ಸರ್ವರ್. ಅಂದರೆ ನೀವು ಯಾವುದರಲ್ಲಿ ಇಂಟರ್ನೆಟ್ ನೋಡ್ತಾ ಇದ್ರಿ, ಯು ಆರ್ ಯೂಸಿಂಗ್ ಬ್ರೌಸರ್, ಯು ವಿಲ್ ಬ್ರೌಸ್ ದಿ ಇಂಟರ್ನೆಟ್, ಯು ವಿಲ್ ಆಕ್ಸೆಸ್ ದಿ ಇಂಟರ್ನೆಟ್. ಆ ಇಂಟರ್ನೆಟ್ ಅನ್ನು ಆಕ್ಸೆಸ್ ಮಾಡ್ತೀರಿ, ವೆಬ್ಸೈಟ್ ಅನ್ನು ಆಕ್ಸೆಸ್ ಮಾಡ್ತೀರಿ ಅಂದರೆ ಬೇರೆ ಎಲ್ಲೋ ಸರ್ವರ್ ಇಂದ ತೆಗೆದುಕೊಳ್ತೇವೆ. ಎರಡನ್ನ ಕಂಟ್ರೋಲ್ ಮಾಡಲಿಕ್ಕೆ ನಮಗೆ HTTP ಬೇಕು, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಮಿಷನ್ ಪ್ರೋಟೋಕಾಲ್, HTTP. ಓಕೆ, ಪ್ರೈಮರಿ ಪ್ರೋಟೋಕಾಲ್ ಫಾರ್ ಆಕ್ಸೆಸಿಂಗ್ ದಿ WWW. ಆಮೇಲೆ ಸೆಕೆಂಡ್ ಒನ್ ಈಸ್ FTP, File Transfer Protocol. Protocol used for transferring files from one machine to another. Works on client-server model. Setting up connections between nodes for file access. ನೆಟ್ವರ್ಕ್ ಅಲ್ಲಿ ಬಹಳಷ್ಟು ಕಂಪ್ಯೂಟರ್ ಇದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಫೈಲ್ ಅನ್ನ ಕಳಿಸ್ಬೇಕು, ಆವಾಗ FTP ಹೆಲ್ಪ್ ಆಗ್ತದೆ. ಈಗ ಬ್ರಾಂಚ್ ಇದೆ, ಹೆಡ್ ಆಫೀಸಿಗೆ ಏನೋ ಒಂದು ಫೈಲ್ ಕಳಿಸ್ಬೇಕು, ಆವಾಗ ಅಲ್ಲಿ ಹೆಲ್ಪ್ ಆಗುವಂಥ ಪ್ರೋಟೋಕಾಲ್ ಯಾವುದು ಅಂತೇವೆ, FTP, File Transfer Protocol. Then point-to-point protocol establishes a dedicated and direct connection between two communicating devices, defines how devices authenticate and establish direct links. PPP, point-to-point protocol. ಡೈರೆಕ್ಟ್ ಎರಡನ್ನ, ಈಗ ಒಂದು ಲ್ಯಾಪ್ಟಾಪ್ ಅನ್ನ ಮತ್ತೊಂದು ಲ್ಯಾಪ್ಟಾಪಿಗೆ ನೀವು ಜಸ್ಟ್ ಒಂದು ಕೇಬಲ್ ಇಂದ ಕನೆಕ್ಟ್ ಮಾಡಿದ್ರಿ ಅಂದ್ರೆ ಅದಕ್ಕೆ PPP ಅಂತೇವೆ ನಾವು, ಪಾಯಿಂಟ್-ಟು-ಪಾಯಿಂಟ್ ಪ್ರೋಟೋಕಾಲ್. SMTP, Simple Mail Transfer Protocol. Protocol used for email service. SMTP sender takes mails from outgoing queue and transmits them to destination. Okay, SMTP, Simple Mail Transfer Protocol. Email ಎಲ್ಲ ವರ್ಕ್ ಆಗೋದು ಈ ಪ್ರೋಟೋಕಾಲ್ ಮೂಲಕ. ಓಕೆ, ಗೊತ್ತಿರಲಿ, 4 ಪ್ರೋಟೋಕಾಲ್ ಇಂಪಾರ್ಟೆಂಟ್ ಇದು. There are 4 protocols. HTTP is helpful for ವರ್ಕಿಂಗ್ ಆಫ್ ಇಂಟರ್ನೆಟ್, ಅದಕ್ಕಾಗಿ WWW ಅಂತೇವೆ. ವೆಬ್ ಬ್ರೌಸರಲ್ಲಿ ನೀವು ವೆಬ್ಸೈಟ್ ಕಾಣ್ತದೆ ಅಂದರೆ ಅದಕ್ಕೆ HTTP ಬೇಕು, ಅದಕ್ಕಾಗಿ ಸ್ಟಾರ್ಟಿಂಗಲ್ಲಿ HTTP, HTTPS ಅಂತೆಲ್ಲ ಬರ್ತದೆ, ಕರೆಕ್ಟಾ? FTP, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಫೈಲ್ಸ್ ಅನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಕಳಿಸ್ಲಿಕ್ಕೆ FTP. PPP, 2 ಲ್ಯಾಪ್ಟಾಪ್ ನಿಮ್ಮ ಮನೆಯಲ್ಲೇ ಇದೆ ಅಥವಾ ಒಂದು ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಇದೆ, ಅದನ್ನು ನೀವು ಮೊಬೈಲ್ ಅನ್ನ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತೀರಿ ಅಂದ್ರೆ ಅದು PPP ಅಂತ ಆಯ್ತು, ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್. SMTP, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ನೀವು ಇಮೇಲ್ ಎಲ್ಲ ಕಳಿಸ್ತೀರಿ ಅಂತ ಹೇಳಿದ್ರೆ ಅದು SMTP ಮೂಲಕ ವರ್ಕ್ ಆಗ್ತದೆ. ಈ 4 ಪ್ರೋಟೋಕಾಲ್ ನಾವು ಕಾಮನ್ ಆಗಿ ಯೂಸ್ ಮಾಡೋದು, ಮತ್ತು ಬಹಳ ಇದ್ದಾವೆ, ಬಟ್ ನಿಮಗೆ 4 ಸ್ಟಡೀಸಿಗೆ ಕೊಟ್ಟಿದ್ದಿದೆ. ಓಕೆ, ಇದಿಷ್ಟು ಚಾಪ್ಟರ್ 11 ಅಲ್ಲಿ ಡೇಟಾ ಕಮ್ಯುನಿಕೇಶನ್. ಓಕೆ, ಇವಿಷ್ಟು ಚಾಪ್ಟರ್ 11 ತನಕ ನಿಮ್ಮ ಸಿಲೆಬಸ್ಸಿಗಿದೆ. ಫುಲ್ ಸಿಲೆಬಸ್ ಅನ್ನ ನಾನು ಕವರ್ ಮಾಡಿದ್ದಿದೆ. ಓಕೆ,
ಒಳ್ಳೆ ರೀತಿಯಿಂದ ಸ್ಟಡಿ ಮಾಡಿರಿ ಮತ್ತು ಒಳ್ಳೆ ಸ್ಕೋರ್ ಮಾಡಿರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಸ್ಕೋರ್ ವೆಲ್. ಗಾಡ್ ಬ್ಲೆಸ್ ಯು. ಆಲ್ ದ ಬೆಸ್ಟ್.